ಅನೇಕರು ಪಿತೂರಿ ಮಾಡಿದ್ರು. ಅವ್ರದ್ದೆಲ್ಲ ಈಗ ನಾನು ಹೇಳ್ಬೇಕಾಗಿಲ್ಲ. ಅನೇಕರು ಪಿತೂರಿ ಮಾಡಿದ್ರು. ಈ ಬಂದನ್ನು ಆಗಬಾರ್ದು ಅಂತೇಳಿ ಪಿತೂರಿ ಮಾಡಿದ್ರು. ಆಮೇಲೆ ಅದೆಲ್ಲೋ ಹೊಸ ಪದ ಹುಟ್ಬಿಟ್ಟಿದೆ, ನೈತಿಕತೆ ಅನ್ನೋದು ಹುಟ್ಬಿಟ್ಟಿದೆ. ಆ ನೈತಿಕತೆ ಅಂದರೆ ಏನು ನಮ್ಗೆ ಅರ್ಥ ಆಗಿಲ್ಲ. ನೈತಿಕತೆ ಬೆಂಬಲ ಅಂದರೆ ಯಾವ ರೀತಿ ನಮ್ಮ ಬೆಂಬಲ? ಅವರು ನೈತಿಕತೆ ಅಂದರೆ ಏನು ಅಂತ ಅವರೇ ಹೇಳಬೇಕು. ನೈತಿಕತೆ ಅನ್ನೋರು ನೈತಿಕತೆಯಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ಯಾರಿಗೆ ಬೇಕು ನಿಮ್ಮ ನೈತಿಕತೆ? ನೀವು ಯಾರಿಗೂ ಬೇಕಾಗಿಲ್ಲ, ನಮಗೆ ಬೇಕಾಗಿಲ್ಲ. ಈ ಹೋಟ್ಲವ್ರಿಗೆ ಬಂದಿರೋಷ್ಟು ದುರಹಂಕಾರ, ಅವರು ಬಂದಿರೋಷ್ಟು ಅವ್ರನ್ನೆಲ್ಲರನ್ನೂ ಫೋನ್ ಮಾಡಿದ್ದಾರೆ. ನಿಮ್ಗೆ ಹೇಳ್ತೀನಿ, ಹೋಟ್ಲವರು ಮುಚ್ಚಬೇಡಿ, ಅಂಗಡಿಯವ್ರು ಮುಚ್ಚಬೇಡಿ, ಇವ್ರು ಮುಚ್ಚಬೇಡಿ. ಸಂಪೂರ್ಣ ಬೆಂಗಳೂರಲ್ಲಿ ಪೊಲೀಸ್ ಕೈನಲ್ಲೇ ವ್ಯವಸ್ಥಿತವಾಗಿ ಮಾಡಿಸಿದ್ದಾರೆ. ನನಗೆ ಹೇಳ್ತಾರಲ್ಲ ಎಲ್ಲರೂ, ಹೋಟ್ಲವರು ಕೆಲವರು ಹೇಳ್ತಾರೆ ನಮಗೇನಿಲ್ಲ, ಮುಚ್ಚಕ್ಕೆ ಹೋಗಬೇಡಿ ಅನ್ನೋದನ್ನ ಇವ್ರು ಹೇಳ್ತಾರೆ ಅಂತ. ಇದು ಏನಾಗಿದೆ ಅಂತಂದರೆ, ಯಾರಿಗೋಸ್ಕರ ನಾವು ಈ ಚಳುವಳಿನ ಮಾಡ್ತಕ್ಕಂಥದ್ದು? ಯಾರಿಗೋಸ್ಕರ ಮಾಡಿದ್ದೀವಿ? ಎಲ್ಲಿ ಮಾಡಿದ್ದೀವಿ? ಇದೆಲ್ಲ ನೋಡಿದಾಗ ನನಗನ್ನಿಸ್ತದೆ, ಏನಿದು? ನಾವು ಎಷ್ಟು ಗೌರವವಾಗಿ ಪ್ರಾಮಾಣಿಕವಾಗಿ ಚಳುವಳಿ ರಾಜ್ಯಕ್ಕಾಗಿ ಮಾಡಿದ್ದೇವೆ. ಇದನ್ನು ತೀರಾ ಹತ್ತಿಕ್ಕತಕ್ಕಂಥ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು, ಹೋಗಿದ್ದಾರೆ. ಆದರೂ ಬಂದ್ ಯಶಸ್ವಿ ಆಗಿದೆ. ಇದಕ್ಕೆ ನಾನು ನಾಡಿನ ಜನತೆಗೆ, ಸಂಘ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ.